ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಇವತ್ತು ಚಾಮರಾಜಪೇಟೆ ಪಂಡಿತ್ ದೀನ್ ದಯಾಳ್ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ಯಾವಾಗ ಬಂದರೂ ನೀವು ಜನ ಕಿಕ್ಕಿಡ್ದು ನಿಂತು ತಿಂಡಿ ತಿಂತಾ ಇರ್ತಾರೆ. ಯಾಕೆ ಇಷ್ಟೊಂದು ರಶ್ ಇರುತ್ತೆ, ಏನೋ ಇತ್ತು ಅಂತ ಗೊತ್ತಿರಲಿಲ್ಲ. ಬನ್ನಿ ನೋಡ್ಕೊಂಬೋಣ ಅಂತ ವಿಶೇಷ ಅಲ್ಲಿ ಏನಿದೆ ಅಂತ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ ಕನ್ನಡದ ತಿಂಡಿ ಮನೆ ವಿಶೇಷ ಏನಂತ ನೋಡ್ಕೊಂಬರೋಣ. ಫೋನ್ ಪೇ ಮಾಡಿ ಎಲ್ಲ ಬರಾಗಿ ನೋಡಿ ಜಲ್ದಿ ಕ್ಯಾಪ್ಸಿಕಮ್ ರೈಸ್ ಇದೆ. ಹೌದು ಬಲೆ ಒಂದು 2 ರೈಸ್ ಬಾತ್. ಅಣ್ಣ ಏನು ನಿಮ್ಮ ಹೆಸರು? ವಿನೋದ್ ಅಂತ. ವಿನೋದ್. ಓಕೆ, ಡೈಲಿ ಬರ್ತೀರಾ ಟಿಫನ್ಗೆ ಇಲ್ಲಿ? ಓಕೆ, ಏನಿಷ್ಟ ನಿಮ್ಗೆ ಇಲ್ಲಿ? ಚಿತ್ರಾನ್ನ ಇಷ್ಟ, ಇಡ್ಲಿನೂ ಚೆನ್ನಾಗಿರುತ್ತೆ. ಚಿತ್ರಾನ್ನ, ಇಡ್ಲಿ, ತುಂಬ ಚೆನ್ನಾಗಿರುತ್ತೆ. ರೈಸ್ ಬಾತ್. ಓಕೆ, ಡೈಲಿ ಒಂದು ವೆರೈಟಿ ಮಾಡ್ತಾರಾ ಹೇಗಣ್ಣ ಇಲ್ಲಿ? ಒಂದೊಂದಿನ ವೆರೈಟಿ ಇರುತ್ತೆ. ಓಕೆ, ಮೊಸರನ್ನ, ಚಿತ್ರಾನ್ನ ರೆಗ್ಯುಲರ್ ಆಗಿರುತ್ತೆ. ವಡೆ ರೇಟೆಲ್ಲ ಹೇಗಿದೆ ಅಣ್ಣ ಇಲ್ಲಿ? ರೈಟು ಹೇಳ್ಬೇಕು ತುಂಬ ಚೀಪ್ ಆ್ಯಂಡ್ ಬೆಸ್ಟ್. ಚೀಪ್ ಆ್ಯಂಡ್ ಬೆಸ್ಟ್. ಓಕೆ, ತುಂಬ ಚೆನ್ನಾಗಿದೆ. ಟಿಫನ್ ಬೇರೆ ಕಡೆ ಹೋದರೆ 60-70 ಆಗುತ್ತೆ. 30 ರುಪೀಸ್ಗೆಲ್ಲ ಸಿಗುತ್ತೆ. ಓಕೆ, ಓ, ಬೇರೆ ಕಡೆ ಹೋದರೆ 60-70 ರೂಪಾಯಿ ಆಗುತ್ತೆ. ಇಲ್ಲಿ ಬರೀ 30 ರೂಪಾಯಿ ಎಲ್ಲ ಮುಗಿದೋಗುತ್ತೆ. ಹಾಂ. ಎಲ್ಲಿ ನಿಮ್ಮ ಮನೆ ಇರೋದು? ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಏನಂತಂದರೆ ಸೋಡಾ ಗಿಡ ಅದು ಜಾಸ್ತಿ ಓಹೋ, ಅಂದರೆ ತಿಂದರೆ ಹೊಟ್ಟೆ ಗಿಟ್ಟೆ ಊದ್ಕೊಳ್ಳೋದು ಆ ಥರ ಎಲ್ಲ ಆಗಲ್ಲ, ಸೋಡಾ ಗಿಡ ಹಾಕಲ್ಲ ಅಂತ. ಅದೊಂದಕ್ಕೆ ಓಕೆ. ನಾಯಿಂದಳಿಯಿಂದ ಇದುವರೆಗೂ ಬರ್ತೀವಿ. ಓಹೋ, ಟಿಫನ್ಗೋಸ್ಕರ 9 ಇಲ್ಲಿ ಬರ್ತೀರಾ? ಓಕೆ. ನೀಟ್ನೆಸ್ ಹಾಂ, ಕ್ಲೀನಾಗೂ ಇರುತ್ತೆ. ಆಮೇಲೆ ಮೇಯ್ನಾಗಿ ಎಲ್ಲ ಮಾಡಿದ್ದು ಖಾಲಿ ಆಗಿದ್ದರಿಂದ ಫ್ರೆಶ್ ಆಗಿರುತ್ತೆ. ಹೌದು. ಓಕೆ, ಥ್ಯಾಂಕ್ಸ್ ಅಣ್ಣ. ಯಾರು ಮಾಡೋದು ಈಗ ಕೊಡಿ ಸರ್, ಒಂದು 50ಕ್ಕೆ ಕೊಡಿ, ಮೆಂಟ ಮಾಡೋಣ.
ಸಾಯಂಕಾಲ ಗ್ಯಾರಂಟಿ ಶನಿವಾರ ಅವರು ಅಂಬೇದ್ರ ಅವರಣ ಬೆಟ್ಟ ಪಕ್ಕದಲ್ಲೇ ದುರ್ಗಮ್ಮ ಸರ್ 2 ಇಡ್ಲಿ ಚಟ್ನಿ ಪುಡಿ ಬಾಕ್ಸಿಗೆ ಒಂದು ರೈಸು ಒಂದು ವಡೆ 2 ಇಡ್ಲಿ 30 ರೂಪಾಯಿ ಸರ್ ಪಾರ್ಸಲ್ಲ ಸರ್ ಎರಡು ಇಡ್ಲಿ ಒಂದು ವಡೆ 10 ಪ್ಲೇಟ್ ಪಾರ್ಸಲ್ 10 ಪ್ಲೇಟ್ ಕೊಡಿ ಬರೋಣ ಕೊಡೋಣ ಅಣ್ಣ ಏನಣ್ಣ ತಮ್ಮ ಹೆಸರು? ಕೃಷ್ಣಪ್ಪ ಅಂತ ಸರ್. ಕೃಷ್ಣಪ್ಪ ಅವರು ಹೌದು. ಯಾವ ಸರ್ ತಮ್ಮದು ಆ್ಯಕ್ಚುಲಿ? ನಮ್ಮ ತುರುವೇಕೆರೆ ಬಂದು ನಮ್ಮ ಯಜಮಾನರು ಜಿಲ್ಲೆ. ಹಾಂ ಹಾಂ. ನಮ್ಮ ಯಜಮಾನರು ಜಿಲ್ಲೆ ನಾವು ಕೆಲಸ ಮಾಡೋದು. ನಮ್ಮ ಯಜಮಾನ ಹೆಸರು ಅಶ್ವಥ್ ನಾರಾಯಣ ಅಂತ. ಹಾಂ ಹಾಂ. ಅಶ್ವಥ್ ನಾರಾಯಣ. ಓಕೆ. ನಾವು ಕೆಲಸ ಮಾಡೋದು ನಮ್ಮ ತುರುವೇಕೆರೆ. ನೀವು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಿ ಸರ್ ಇಲ್ಲಿ? ಒಂದು 20-22 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲೇ ಎಲ್ಲ ಹಳಬ್ರೆ. ಹಾಂ ಹಾಂ. ನಾವು ಮೂರಾಳು ಹಳಬ್ರೆ ಎಲ್ಲ. ಇದು ಈ ಹೋಟೆಲ್ ಕೆಲಸ ಮಾಡೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ಅಣ್ಣ? ಹೋಟ್ಲು ಕೆಲಸನ ನಮ್ಮ ಚಿಕ್ಕಂದ್ರಿಂದಲೂ ಹೋಟ್ಲು ಕೆಲಸ. ಓ ಇದೇನಾ? ಓಕೆ. ಬಾಂಬೆ ಬಂದಿದ್ವಿ. ಓ ಬಾಂಬೆಲಿದ್ದೆ. ಬಾಂಬೆಲಿ 16 ವರ್ಷ ಇದೆ ಡಿಪಾರ್ಟ್ಮೆಂಟ್. ಅದು ಹೋಟೆಲ್ಲೇ? ಹಾಂ ಹಾಂ. ಹೆಂಗೆ ಅಲ್ಲಿಗೂ ಇಲ್ಲಿಗೂ ವಾತಾವರಣ ಸೆಟ್ ಆಯ್ತು ನಿಮಗೆ? ಅಲ್ಲಿ ಬರೀ ಬ್ರೆಡ್ಡು ಪಾವ್ ಬಜ್ಜಿ ಅಂಥದ್ದು ಸೆಟ್ ಆಗುತ್ತೆ. ನಾವು ಕರ್ನಾಟಕದವರಲ್ವಾ? ಹಾಂ ಹಾಂ. ಸೆಟ್ ಮಾಡ್ಕೋಬೇಕು ಸರ್. ಹೌದು. ನಮಗೆ ಸೆಟ್ ಆಗಲ್ಲ, ನಾವು ಸೆಟ್ ಮಾಡ್ಕೋಬೇಕು. ಓಕೆ ಓಕೆ. ಏನು ಓದಿರ ಸರ್ ತಾವು? ಏನು ಓದಿಲ್ಲ ಸರ್. ಓಕೆ. ಹೋಟೆಲ್ ಬಿಸ್ನೆಸ್ಸೇ? ಓಕೆ. ಹೋಟ್ಲು ಕೆಲಸ ಏನು ಓದಿಲ್ಲ. ಹಾಂ ಹಾಂ. ಏನೇನು ಸರ್ ವಿಶೇಷ ನಿಮ್ಮಲ್ಲಿ? ಏನು ಸ್ಪೆಷಲ್ ನಿಮ್ಮಲ್ಲಿ? ಟೊಮೊಟೊ ಬಾತ್ ಸ್ಪೆಷಲ್ ಇರುತ್ತೆ. ಇಡ್ಲಿ ವಡೆ, ಹಾಂ ಹಾಂ. ಇದು ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ. ಸರಿ.
ತಟ್ಟೆ ಇಡ್ಲಿ ಉದ್ದಿನ ವಡೆ, ಹಾಂ ಹಾಂ ಟೊಮೊಟೊ ರೈಸ್, ಪುಳಿಯೋಗರೆ. ಸಂಡೇ ಪಲಾವ್ ಇರುತ್ತೆ. ಸಂಡೇ ಒಂದೇ ಪಲಾವ್ ಮಾಡ್ತೀವಿ. ರೈಸ್ ಐಟಮ್ ಬೇರೆ ಬೇರೆ ಇರುತ್ತೆ, ಡೈಲಿ ಒಂದೇ ಟೈಪ್ ಸರ್? ಡೈಲಿ ಟೊಮೊಟೊ ಬಾತ್ ಇದೇ ಲೈಕ್ ಮಾಡೋದು ಜನ, ಹಾಂ ಹಾಂ ಜಾಸ್ತಿ ಲೈಕ್ ಆಗೋದಿದೆ. ಓಕೆ. ಸಂಡೇ ಒಂದಿನ ಸ್ಪೆಷಲ್ ಪಲಾವ್ ಇರುತ್ತೆ. ಪಲಾವ್, ಓಕೆ. ಮೊಸರನ್ನ ಇರುತ್ತೆ ಡೈಲಿ? ಮೊಸರನ್ನ ಡೈಲಿ ಇರುತ್ತೆ, ಚಿತ್ರಾನ್ನ ಇರುತ್ತೆ, ಪುಳಿಯೋಗರೆ ಇರುತ್ತೆ. 12 ಗಂಟೆ ಮೇಲೆ ಈ ಕಡೆ ಹಾಂ ಹಾಂ. ಪುಳಿಯೋಗರೆ ಬೆಳಗ್ಗೆ ಹೊತ್ತು ಮಾಡಲ್ಲ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಸರ್? 6 ಗಂಟೆಯಿಂದ ಮಧ್ಯಾಹ್ನ 3:30. ಒಟ್ಟು ನೀವು ನೋಡಿದ್ರೆ ಸಿನಿಮಾ ಮತ್ತು ಕನ್ನಡ ಸಾಹಿತ್ಯದ ಪ್ರೀತಿ ಜಾಸ್ತಿ ಅನ್ಸುತ್ತಲ್ಲ, ಯಾಕೆಂದ್ರೆ ಬರೀ ಎಲ್ಲ ಸಾಹಿತಿಗಳದ್ದು. ಹೌದು, ಕನ್ನಡ ಇರ್ಬೇಕಲ್ವ ಸರ್? ಬೆಂಗಳೂರಲ್ಲಿ ಕನ್ನಡ ಬಳಸಬೇಕಲ್ವಾ? ಹಾಂ ನಮ್ಮ ಕರ್ನಾಟಕದ ಕನ್ನಡ ಬಳಸೋರಿಂದ ಬಳಸೋದು. ಹಾಂ ಹಾಂ ಕರ್ನಾಟಕದ ಕನ್ನಡ ಪ್ರಯತ್ನ. ಕರೆಕ್ಟ್. ನಮಗೆಲ್ಲ ಭಾಷೆ ಬರುತ್ತೆ, ಆದರೆ ಕನ್ನಡ ಹಾಂ. ಲೈಕ್ ಮಾಡಬೇಕಲ್ವ? ಕನ್ನಡ ಜೋರ್ದಾರಿ ಬಿಡಿ. ಹೇಗೆ ಸರ್ ಪ್ರೈಸ್ ಎಲ್ಲ ನಿಮ್ಮಲ್ಲಿ? 30 ರೂಪಾಯಿ ಒಂದು ಪ್ಲೇಟ್ ಇತ್ತು ಸರ್. ಹಾಂ. ಒಂದು ಇಡ್ಲಿ 15 ರೂಪಾಯಿ, ವಡೆ 15 ರೂಪಾಯಿ, ರೈಸ್ 30 ರೂಪಾಯಿ. ಹಾಫ್ ರೈಸ್ ಬಂದು 25 ರೂಪಾಯಿ. ಹಾಂ ಹಾಂ ಮಿಕ್ಸ್ ತಗೊಂಡ್ರೆ 50 ರೂಪಾಯಿ. ಹಾಂ ಹಾಂ. ಒಂದು ರೈಸ್ ಇದ್ರೆ ಹೊಟ್ಟೆ ತುಂಬ ಹೋಗುತ್ತೆ ಸರ್. ಹ್ಞೂ ಹ್ಞೂ. ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಇಡ್ಲಿ ವಡೆ. ಬರೋಣ ಒಂದು ಚಿತ್ರಾನ್ನ, ಮೊಸರನ್ನ, ಇಡ್ಲಿ ವಡೆ. ನಿಮಗೆ ಬೇರೆ ದೋಸೆ ಗೀಸೆ ಆ ಥರದ್ದೆಲ್ಲ ಏನು ಮಾಡಬೇಕು ನಡೆಯ ಬರಲಿಲ್ಲ? ಮಾಡ್ತಾ ಇಲ್ಲ. ಮಾಡ್ತಾ ಇಲ್ಲ. ಮಾಡ್ತಾ ಇದ್ದ ಮುಂಚೆ, ಈಗೆಲ್ಲ ನಿಲ್ಸ್ಬಿಟ್ಟಿದ್ವಿ. ಲೇಬರ್ ತೊಂದರೆ. ಹಾಂ ಹಾಂ. ಲೇಬರ್ ಇಲ್ಲ, ಲೇಬರ್ ಸಿಕ್ಕಲ್ಲ, ಓಕೆ. ತೊಂದರೆ. ದೋಸೆ ಗೀಸೆ ಎಲ್ಲ ಮಾಡಿ ನಿಲ್ಸ್ಬಿಡೆ ಈಗ. ಬೇರೆ ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಕಸ್ಟಮರ್ ನಾವೇನು ಹೇಳಕ್ಕೆ ಇಷ್ಟಪಡೋಣ, ಅವರೇ ಹೇಳ್ಬೇಕು. ಇಲ್ಲಿ ಹೋಟೆಲ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಇದು? ಮಾಡಿ ಅಲ್ಲೇ 35 ವರ್ಷ ಮೇಲೆ ಆಯಿತು. ಯಜಮಾನರು ಮಾಡಿರೋದು 35. 35-40 ಈಗ. ಹಾಂ ಹಾಂ ನಾವೆಲ್ಲ ಕೆಲಸ ಬಂದು 20 ವರ್ಷ, 25 ವರ್ಷ, 25. ಹಾಂ. ನಾವು ಬಂದು 22 ವರ್ಷ ಆಯಿತು. ತುಂಬ ಹಳೆ ಹೋಟ್ಲು, ಅವರೇ ಹುಡುಕೊಂಬರ್ತಾರೆ. ನಮ್ಮ ಗಿರಾಕಿಗಳು ಎಲ್ಲಿ ಹೋಗಲ್ಲ, ನಮ್ಮ ಕಸ್ಟಮರ್ ನಮ್ಮ ಬಂದೇ ಬರ್ತಾರೆ. ಹಾಂ. ಇಂದವ್ರು ಹೇಳ್ತಾ ಇದ್ರು ಸೇಮ್ ಮನೆ ಫುಡ್ ಥರನೇ ಇರುತ್ತೆ ಅಂತ. ಹೌದು, ಸೇಮ್ ಮನೆ ಕೊಡ್ತಾರೆ. ಸೋಡಾ ಗಿಡ ಹಾಕಲ್ಲ? ಅದೇನು ಹಾಕಲ್ಲ, ಎಷ್ಟು ಬೋರ್ಡ್ ಹಾಕಲ್ಲ, ಜೋಳ ಹಾಕಲ್ಲ, ಹಾಂ ಹಾಂ. ಯಾವುದೇ ಒಂದು ಕಲರ್ ಪೌಡ್ರ್ ಹಾಕಲ್ಲ? ಆ ಪೌಡ್ರ್ ಹಾಕಲ್ಲ, ಕಲರ್ ಪೌಡ್ರೂ ಹಾಕಲ್ಲ. ಓಕೆ. ಇಲ್ಲಿ ಮಸಾಲೆ ಎಲ್ಲ ನೀವೇ ರೆಡಿ ಮಾಡೋದಾ? ಮಸಾಲೆ ಏನು ತಮ್ಮ ಹೆಸರು? ಲೋಕೇಶ್ ಮೂರ್ತಿ ಅಂತ. ಲೋಕೇಶ್ ಮೂರ್ತಿ ಅವ್ರು. ಯಾವ ಊರು ತಮ್ಮದು? ತುಮಕೂರು. ತುಮಕೂರು. ತುರುವೇಕೆರೆ. ಹಾಂ ಹಾಂ ಹಾಂ. ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ? 23 ವರ್ಷ. 23 ವರ್ಷ. ಇದೊಂದೇ ಹೋಟೆಲ್ಲ? ಇದಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ತಾವು? ಹಾಂ, ರೈತರ ಕೆಲಸ. ರೈತರ ಕೆಲಸ. ಆ ಭೂಮಿ ಕೆಲಸ ಬಿಟ್ಟು ಈ ಅನ್ನ ಸೇವೆಗೆ ಬಂದಿದ್ದೀರಾ? ಓಕೆ. ಅವಾಗ ಮಳೆ ಇರಲಿಲ್ಲ, ಹಾಂ ಹಾಂ. ಅವಾಗ ಬಂದ್ಬಿಟ್ಟು ಓಕೆ ಓಕೆ ರೈಟ್ ಸರ್. ಏನು ಇಲ್ಲಿ ರೆಸ್ಟ್ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಎಲ್ಲ ನಿಮ್ಮ ಕೈ ರುಚಿ ಬಗ್ಗೆ ಭಾಳ ಮಾತಾಡ್ತಾರೆ. ಈಗ ಸಮಯ ಜನರ ಇದು ಭಗವಂತಂದು ಇದು ಅಷ್ಟೇ ಸಮಯ, ಹಾಂ. ಏನಿಲ್ಲ. ಹಾಂ ಹಾಂ. ಏನು ನಿಮ್ಮ ಅಡುಗೆ ಗುಟ್ಟು ವಿಶೇಷ? ನಾವು ಎಲ್ಲಿ ಕಲ್ತಿದ್ರಿ ನೀವು ಅಡುಗೆನ? ಇಲ್ಲೇ ಕಲ್ತೀವಿ, ಮೇಡಮ್ ಹತ್ರನೇ ಕಲ್ತಿದ್ದು ನಾನು. ಹಾಂ. ಮೇಡಮ್ ಅವ್ರು ಕಲ್ತೀವಿ, ಹೊನ್ನರಮ್ಮ, ಹಾಂ ಹಾಂ. ಅವರೇ ಕಲ್ತಿದ್ದು. ಏನು ಅವ್ರ ಹೆಸರು? ಮೇಡಮ್ಮ. ಮಂಗಳಮ್ಮ ಅವರು. ಓಕೆ. ಈಗಲೂ ಇದ್ದಾರಾ ಅವರು? ಇದ್ದಾರೆ. ಓಕೆ. ಬಂದು ಒಂದೊಂದ್ಸತಿ ಪಾರ್ಸಲ್ ತಗೋತಾರೆ ಅವಾಗ ಹಾಂ ಹಾಂ. ಮಾಡೋಣ ಏನು ಅಂತ ತಿಳ್ಕೊಳಕ್ಕೆ. ಓ, ಟೇಸ್ಟ್ ಚೆಕ್ ಮಾಡೋಕ್ಕೆ? ಟೇಸ್ಟ್ ಚೆಕ್ ಮಾಡಕ್ಕೆ ಅವರು ಚೆಕ್ ಮಾಡುತ್ತಾ ಇರ್ತಾರೆ ಅವಾಗ ಅವಾಗ. ಹಾಂ ಹಾಂ ಹಾಂ. ಸೊ ಅಂದ್ರೆ ಏನಪ್ಪ ಇದು ಮಾಡಿದೆ, ಯಾಕೆ ಯಾವ ಕಮ್ಮಿ ಆಗೈತೆ ನೋಡುತ್ತಾ ಅಂತ. ಹಾಂ ಓಕೆ. ಇಲ್ಲಿ ಎಲ್ಲ ಐಟಮ್ಸ್ಗಳು ನೀವೇ ರೆಡಿ ಮಾಡೋದಾ ಹೇಗೆ ಸರ್? ಹೌದು ಸರ್, ಹೌದು ಸರ್. ಮಸಾಲ ಗಿಸಾಲ ಎಲ್ಲ? ಎಲ್ಲ ಮಸಾಲೆ ಎಲ್ಲ ನಾವೇ ಮಾಡೋದು ಸರ್. ಹಾಂ ಹಾಂ. ರೆಡಿಮೇಡ್ ಎಲ್ಲ ಏನು ತರಲ್ಲ? ಒಂದೇ ಹಾಫ್ ಲೆಮನ್ ರೈಸ್ ತಗೊಂಡ್ವಿ, ಸೂಪರ್ ಆಗಿದೆ. ರೈಸ್ ಬಾಕ್ಸ್ ಬೇಕಾಗಿದ್ದೀವಿ ಏನ್ರಿ? ಹೋಟ್ಲಲ್ಲಿ ಹಾಫ್ ಲೆಮನ್ ರೈಸ್ ತಗೊಂಡ್ವಿ, ಸೂಪರ್ ಆಗಿದೆ. ಈಗ ಹಾಫ್ ಪಲಾವ್ ಹಾಕ್ಸ್ತಾರೆ ಕಟ್ಟಿದ್ದೀವಿ. ನನ್ನ ಪ್ರಕಾರ ಚೆನ್ನಾಗಿರ್ತದೆ ಅಂದ್ಕೊಂಡಿದ್ದೀವಿ. ರೆಗ್ಯುಲರ್ ಇಲ್ಲೇ ಬರೋದಾ ಕಾಲೇಜಿಗೆ ಬಂದಾಗೆಲ್ಲ? ಹಾಂ ಹೌದು, ಇಲ್ಲೇ ಬರ್ತೀವಿ. ಓಕೆ. ಸೊ ಏನು ಫೇವ್ರೇಟ್ ಇಲ್ಲಿ ನಿಮಗೆ? ಏನು? ಚಿತ್ರಾನ್ನ ಚೆನ್ನಾಗಿರ್ತದೆ ಡೈಲಿ. ಚಿತ್ರಾನ್ನ. ಓಕೆ. ರೇಟೆಲ್ಲ ಹೇಗೆ? 20? ಹಾಫ್ 25. ಓಕೆ. ಬೇರೆ ಯಾರೋ ನಿಮ್ಗೆ ಇಲ್ಲಿ ಒಳ್ಳೆ ಟಿಫನ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಇದೇ ಹೋಟೆಲ್ ಸಜೆಸ್ಟ್ ಮಾಡ್ತೀರಾ? ಓಕೆ ರೈಟ್ ರೈಟ್. ಥ್ಯಾಂಕ್ ಯು. ಸರ್ ಹೇಳ್ಕೊಳ್ಳಿ. ಇಡ್ಲಿ ವಡೆ, ಇಡ್ಲಿ ಬೇಡ. ಏನೇನು ಮಾಡ್ತೀರಾ ಸರ್ ನೀವು?
ಸರ್ ಆರ್ಡರ್ ಕೊಟ್ಟಾಗ ಮಾಡ್ತೀವಿ, ಬೇರೆ ಕಡೆಗೂ ಹೊರಗಡೆಗೂ ಕೊಡ್ತೀವಿ ನಾವು. ಕ್ಯಾಟ್ರಿಂಗು ಮಾಡ್ತೀರಾ? ಕ್ಯಾಟ್ರಿಂಗು ಮಾಡ್ತೀವಿ. ಹ್ಮ್. ಈಗ ಇಲ್ಲಿ ವಾಂಗಿಬಾತ್ ಒಂದಿಷ್ಟು ಟೊಮೆಟೊ ಬಾತು, ಒಂದಿಷ್ಟು ಪಲಾವು, ಭಾನುವಾರ ಪಲಾವ್ ಇದೆ, ಚಿತ್ರಾನ್ನ ಪುಳಿಯೋಗರೆ, ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ ವಡೆ ಇದೆ, ಮೊಸರನ್ನ. ಓಕೆ. ಸೊ ನೀವು ಒಬ್ಬರೇ ಮೇನ್ ಇಲ್ಲಿ ಕುಕ್? ಎಲ್ಲರೂ ಮಾಡ್ತೀವಿ ಸರ್, ಅದೇನಿಲ್ಲ, ನಾವು ರಜೆ ಹೋದಾಗ ಎಲ್ಲರೂ ಮಾಡ್ತೀವಿ. ಓಕೆ. 23 ವರ್ಷದಿಂದ 22 ವರ್ಷದಿಂದ ನಾನೇ ಮಾಡ್ತಾ ಇದ್ದೀನಿ. ಒಬ್ಬರೇ ಮೇನು, ರೈಟ್. ಅವ್ರಿಲ್ಲ ಅಂದ್ರೆ ಸುಮ್ಮನೆ ಅಷ್ಟೇ ನಾವು. ಏನಂದ್ರೆ? ಮೇನು. ಹಾಂ ಹಾಂ ಹಾಂ. ಅವ್ರಿಲ್ಲ ಅಂದ್ರೆ ನಾವು ಸುಮ್ಮನೆ. ಓಕೆ. ಯಜಮಾನ್ರು ನೋಡ್ರೆ ಖುಷಿ ಆಗುತ್ತೆ. ಅವ್ರು ನೋಡಿ ಯಾರ ತಾತ ಅಂದ್ಬಿಟ್ರೆ ಆವಾಗಲೇ ಎಷ್ಟು ಕೋಪ ಬಂದ್ಬಿಡ್ತಂದ್ರೆ ಅವ್ರಿಗೆ. ಓಕೆ. ಅಲ್ಲ, ಮೆಚ್ಚಬೇಕು ನಿಮ್ಮ ಈ ಎನರ್ಜಿನ. ಈಗ ಕ್ಯಾಟ್ರಿಂಗ್ ಕೊಟ್ಟರೆ ಏನೇನು ಆರ್ಡರ್ ಕೊಟ್ಟರೆ ಏನೇನು ಮಾಡ್ತಾರೆ ಸರ್ ತಾವು? ಸರ್ ಬಿಸಿಬೇಳೆ ಬಾತು, ಖಾರ ಪೊಂಗಲು, ಸಿಹಿ ಪೊಂಗಲು, ರೈಸ್ ಐಟಮಲ್ಲಿ ಎಲ್ಲದೂ ಮಾಡ್ಕೊಡ್ತೀವಿ. ಅನ್ನ ಪಾಯಸ, ಸಾಂಬಾರು ಅನ್ನ ಸಾಂಬಾರು ಹಾಂ ಹಾಂ. ಎಲ್ಲ ಆರ್ಡ್ರ್ ಕೊಟ್ಟರೆ ಎಲ್ಲದೂ ಮಾಡ್ಕೊಡ್ತೀವಿ ಸರ್. ಓಕೆ. ಎಲ್ಲ ಸೊ ಅದು ರೀಸನಬಲ್ ಪ್ರೈಸ್ ಆಗೇ ಇರುತ್ತೆ. ಹೌದು ಹೌದು. ಬೇರೆ ಬೇರೆ ಇರುತ್ತೆ. ಓಕೆ. ಅನ್ನ ಸಾಂಬಾರು ಇರ್ತದೆ. Okay. ರೈಸ್ ಬಾತಿಗೆ ಮಾಮೂಲಿ 30 ರೂಪಾಯಿಗೆ ಕೊಡ್ತೀವಿ. ಹ್ಞೂ. ರೈಸ್ ಬಾತಿಗೆ 30 ರೂಪಾಯಿ ಕೊಡ್ತೀವಿ. Okay. ನಾವು ಬಸ್ಸಕ್ಕೆ ಹೋಗಲ್ಲ, ಓಕೆ. ಅವರೇ ಬಂದು ಕ್ಯಾರಿಯರ್ ತಂದು ತೊಗೊಂಡೋಗ್ಬೇಕು. ಕ್ಯಾರಿಯರ್ ಬೇಕಾದ್ರೆ ಕಾಗದ ಕೊಡ್ತೀವಿ, ಅಡ್ವಾನ್ಸ್ ಇಸ್ಕೊತೀವಿ ಸರ್. ಓಕೆ. ನಾವು ಕ್ಯಾರಿಯರ್ ತಂದು ಕೊಟ್ಟಾದ್ಮೇಲೆ ವಾಪಸ್ಸು ಅವ್ರ ಮಟ್ಟ ರಿಟರ್ನ್ ಮಾಡ್ತೀವಿ. ಓ ರೈಟ್. ಯಾವುದಾದ್ರೂ ಮಾಡ್ಕೊಡ್ತೀವಿ, ಅದೇನಿಲ್ಲ, ಸ್ವೀಟ್ ಇದು ಮಾಡ್ಕೊಡ್ತೀವಿ. ಹಾಂ ಹಾಂ. ಸ್ವೀಟಲ್ಲಿ ಏನೇನು ಮಾಡ್ತೀರಾ? ಮೈಸೂರು ಪಾಕ್, ಬಾದುಷಾ, ಹಾಂ ಹಾಂ. ಓಕೆ. ಮೈಸೂರು ಪಾಕಲ್ಲಿ 2 ಟೈಪ್ ಇದೆ, ಒಂದು ಸಾಫ್ಟು ಮತ್ತು ಇನ್ನೊಂದು ಇದು ತೂತ್ ಬರ್ತಲ್ಲ, ಅದು ಎರಡೂ ಮಾಡ್ತೀರಾ? ಆಡಿನಲ್ಲಿ ಮಾಡ್ಕೊಡ್ತೀವಿ. ಆರ್ಡಿನರಿ. ಹಾಂ. ಓಕೆ. ಚೆನ್ನಾಗಿರ್ತದೆ ಎಲ್ಲ, ನಾವು ತಗೊಂಡೋದ್ರೆಲ್ಲ ಗಿಲರ್ಬಿ ಇರ್ತದೆ. ಹಾಂ ಹಾಂ. ರೈಟ್. ಎಲ್ಲ ಐಟಮು ಚೆನ್ನಾಗಿ ಹೋಗುತ್ತೆ. ಮುಂಚೆ ದೋಸೆ ಹಾಕ್ತಿದ್ರು, ಈಗ ಆಗಲ್ಲ. ಸೊ ನೀವು ಇಷ್ಟು ವರ್ಷ ಇಲ್ಲಿದ್ದೀರಾ ಅಂತಂದರೆ ನಿಮ್ಮ ಓನರ್ ಕೂಡ ನಿಮ್ಮನ್ನು ಭಾಳ ಚೆನ್ನಾಗಿ ನೋಡ್ಕೊತಿರ್ಬೇಕು. ನಂಬಿಕೆ ಮಾಡಿಕೊಂಡ್ರೆ Okay. ನಾವು ನಂಬಿಕೆ ಕೆಡ್ಸೋದಿಲ್ಲ. ಓಕೆ. ಹಂಗೆ ಇದ್ದೀವಿ ಸರ್. ರೈಟ್ ರೈಟ್. ಎಲ್ಲರೂ ಅಷ್ಟೇ. ಇದು ಈಗ ನನಗೂ ಅಷ್ಟೇ, ಅವರು ಅಷ್ಟೇ, ಅವರು ಅಷ್ಟೇ. 3 ಜನ ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್. ಓಕೆ. ಅದೇನಿಲ್ಲ. ಹಾಂ. ಓನರ್ ಹುಡುಗರನ್ನ ಹಂಗೆ ಮಾಡಿ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಹಾಂ. ಅವ್ರಿಗೆ ಮಕ್ಕಳ ಥರ ನೋಡ್ಕೊಳ್ಳೋದು. ಅದೇನಿಲ್ಲ. ಬೆಳಗ್ಗೆ ಎದ್ದು ಅವರೇ 5 ಗಂಟೆಗೆ ಕಾಫಿ ಹಾಕ್ಬಿಡ್ತಾರೆ. ಹಾಂ ಹಾಂ ಹಾಂ. ಕಾಫಿ ಕುಡಿಯಪ್ಪ, ಕೆಲಸ ಮಾಡ್ತೀರಾ ಅಂತ. ಅದೇ ಹುಡುಗರು ಚೆನ್ನಾಗಿ ನೋಡ್ಕೊಂತಾರೆ. ಮತ್ತೇನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಇನ್ನೇನಿಲ್ಲ, ಎಲ್ಲ ನೋಡಿ ಚೆನ್ನಾಗಿದೆ. Okay. ಆದರಿಸಿದ್ರೆ ನಮಗಿನ್ನೂ ಒಂದು ಸ್ವಲ್ಪ ಜನ ಜಾಸ್ತಿ ಬರ್ತಾರೆ. Okay. ಟಿ ವಿ ಕಡೆಯಿಂದ ಬಂದು ನಮಗೂ ಅನುಕೂಲ ಆಗಿದೆ. ಹೌದು ರೈಟ್. ಥ್ಯಾಂಕ್ ಯು. ಓಕೆ. ನೋಡಿದ್ರಲ್ಲ ಆತ್ಮೀಯರೇ, ಇವತ್ತು ಚಾಮರಾಜಪೇಟೆ ಪಂಡಿತ್ ದೀನ್ ದಯಾಳ್ ಮುಖ್ಯ ರಸ್ತೆನಲ್ಲಿದ್ದೀನಿ. ಇಲ್ಲಿ ಕರ್ನಾಟಕ ಬೇಲ್ ಹೌಸ್ ಅಂತ ಇದೆ ಮತ್ತು ಬಾಟಾ ಶೋರೂಮ್ ಇದೆ. ಎಕ್ಸಾಕ್ಟ್ಲಿ ಅದ್ರ ಎದುರುಗಡೆ ಅಂದರೆ ನನ್ನ ಹಿಂದೆ SLV ಹೋಟೆಲ್ ಅಂತಲೂ ಕರೀತಾರೆ, ಅಥವಾ ಕನ್ನಡದ ತಿಂಡಿ ಮನೆ ಹೋಟೆಲ್ ಅಂತಲೂ ಕರೀತಾರೆ. ಇದು ಬೋರ್ಡ್ ಹುಡುಕ್ಬಿಡಿ ನೀವು. ಬೋರ್ಡು ಸ್ವಲ್ಪ ಚಿಕ್ಕದಾಗಿರುತ್ತೆ, ಬಟ್ ಎಕ್ಸಾಕ್ಟ್ಲಿ ಆ ಮರ ಇದೆಯಲ್ಲ, ಮರದ ಕೆಳಗಡೆನೇ ಇದು. ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ಯಾವಾಗ ಬಂದರೂ ನೀವು ಜನ ಕಿಕ್ಕಿರಿದು ನಿಂತು ತಿಂಡಿ ತಿಂತಾ ಇರ್ತಾರೆ. ಇಲ್ಲಿ ಇಡ್ಲಿ, ವಡೆ ಮತ್ತು ಬೇರೆ ಬೇರೆ ರೀತಿಯ ರೈಸ್ ಐಟಮ್ಸ್ಗಳು ಸಿಗುತ್ತೆ. ಹಾಫ್ಗೆ 25 ರೂಪಾಯಿ, ಫುಲ್ಗೆ 30 ರೂಪಾಯಿ. ಅತಿ ಕಡಿಮೆ ಬೆಲೆಯಲ್ಲಿ ಹೊಟ್ಟೆ ತುಂಬ ಊಟ, ಒಳ್ಳೆ ಕ್ವಾಲಿಟಿ ಫುಡ್ಡು, ಮನೆ ತಿಂಡಿ ಥರ ಇರುತ್ತೆ ಅಂತ ಇಲ್ಲಿ ತಿಂದವರೆಲ್ಲರೂ ಹೇಳಿದ್ದಾರೆ. ಸೋಡಾ ಬಳಸಲ್ವಂತೆ, ಭಾಳ ಅದ್ಭುತವಾಗಿರುತ್ತೆ. ಸೊ ನೀವು ಕೂಡ ನಿಮ್ಮ ಕುಟುಂಬ ಸಮೇತ ಬನ್ನಿ. ಸೊ ಇಲ್ಲಿ ಟೇಸ್ಟ್ ಮಾಡಿ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ. ಈ ಥರ ವಿಶೇಷವಾದ ವೀಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.